ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಇದೇ ನಿಮ್ಮ ಅಪ್ಪನ ರೋಡ ಇಲ್ಲ ನಿನ್ನ ಗಂಡನ ರೋಡ? ಮಕ್ಕಳ ಮೇಲೆ ಕೈ ಮಾಡ್ತಿದ್ದೀರಾ ಬಿಡಿ. ಚಿಕ್ಕ ಹುಡುಗರ ಮೇಲೆ ಕೈ ಮಾಡಲ್ಲ, ಇನ್ಮೇಲೆ ಕೈ ಎತ್ತಲ. ಯಾಕೆ ಮೇಡಮ್ ಏನು ಮಾತಾಡ್ತಿಲ್ಲ? ಏನಾಯ್ತು? ಮೇಡಮ್ ಮೇಡಮ್ ನಿಂತೆ. ಜೀವನ ಪೂರ್ತಿ ನನ್ನ ಜೊತೆಯಾಗಿದ್ದು ಕೊಟ್ಟಿಗೆಲ್ ಬೆಳ್ಳಿ ತಟ್ಟಕ್ಕೆ ಒಪ್ಕೆಯಾ? ಸುತ್ತು ಚೆನ್ನಾಗಿಲ್ಲ. ಹಾಂ, ನನ್ನ ನಿಮ್ಮ ಬಾಯಾರೆ ಏನು ಅಂದರೆ ಅಂತ ಕರೆಯೋಕೆ ಒಪ್ಕೆಯಾ? ಲೈ ಬೆಡತದೆ ಅಲ್ಲಕ್ಕಲ್ಲ, ಪ್ರಾಣಿ ಪಕ್ಷಿಗಳು ದಿಗುಲ್ ಬೀಳಿ ಅಂದ್ಬಿಟ್ಟು ಈ ಬೆದ್ರ ಬೊಂಬೆಯ ಮಡಗಿದ್ರೆ ನೀನು ಇದಕ್ಕೆ ಹೋಗಿ ದಿಗ್ಲಿಕ್ತಿದ್ಯಲ್ಲ, ಏನ್ಲ ಇದು? ಏ ರಾಮಣ್ಣ, ದಿಗ್ಲಲ್ಲಣ್ಣ, ದಿಲ್ ಕೊಡ್ತೀವ್ನಿ. ಏನು ಅದೆಲ್ಲಿ ಮಡಿಕೊಂಡಿದ್ದಿಲ್ಲ? ಅಯ್ಯಯ್ಯೋ ಅಣ್ಣವ್, ದಿಲ್ ಅಂದರೆ ಹೃದಯ. ಅದಕ್ಕೆ ಹೇಳೋದು ಹೊಸಿ ಪಿಕ್ಚರ್ ಗಿಚ್ಚರ್ ನೋಡಿ ಬುದ್ಧಿ ಬೆಳೆಸ್ಕ ಅಂತ. ಓ, ಬುದ್ಧಿ ಬೆಳೆಸ್ಕೊಂಡು ಹಿಂಗೆ ಬೆದ್ರ ಬೊಂಬೆ ಎದುರುಗಡೆ ಏನೋ ಹುಚ್ಚುಚ್ಚಾಗಿ ಮಾತಾಡ್ಬೇಕಾ? ಅದಕ್ಕೆ ಹೆಸರು ಪರ್ಪೋಸು ಅಂತಾರೆ. ನಿಂಗೇನು ಗೊತ್ತಣ್ಣ? ಏನ ಪಪೋರಸನ? ಅಯ್ಯೋ, ಪಪೋರಸ ಅಲ್ಲ, ಪರ್ಪೋಸು ಹೇಳೋ. ಪರ್ಪೋಸು ಪರ್ಪೋಸು. ಸರಿ, ಹಂಗಂದ್ರೆ ಅಲ್ಲ ಅಂದರೆ ಹಾಂ, ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇದನ್ನೆಲ್ಲ ತಿಳ್ಕೊಬೇಕು ರಾಮಣ್ಣ, ಮುಂದಕ್ಕೆ ಇದೆಲ್ಲ ಬೇಕಾಯ್ತೈತೆ. ಓಹೋ ಲೋ, ಇವನೇನು ಭಾರಿ ತಿಳ್ಕೊಬಿಟ್ಟವನೆ. ನಿನ್ನೆ ರಾತ್ರಿ ಪಿಕ್ಚರ್ ನೋಡ್ಕೊಬೋದು ಹಿಂಗೆ ಆಡ್ತಿದ್ಯಲ್ವೇನ್ಲ? ನಾವು ಎಲ್ಲಿಂದ ಕಲ್ತ್ಕೊಂಬಂದೆ ಅನ್ನೋದು ಮುಖ್ಯ ಅಲ್ಲ, ಯಾರಿಗೋಸ್ಕರ ಕಲ್ತ್ಕೊಂಬಂದೆ ಅಂತ ಕೇಳು. ನಿಂಗೇನ ಪರ್ಪಸ್ ಮಾಡೋಕ್ಕೆ ಒಬ್ಬರನ್ನ ಅವರೇ, ನಂಗೆ ಯಾರು ಅವರೇ ಹೇಳು? ಸರಿ, ನಿಂಗೆ ಹೇಳ್ಕೊಡಮ್ಮ ಅಂತಿದ್ರೆ ಬಡ್ಡಿ ಐದ್ನೆ ಹೊಸಿ ನೆಟ್ಗೆ ಅರ್ಥ ಆಗಂಗೆ ಹೇಳ. ಅಣ್ಣ ಇಲ್ಬಾ. ಹಾಂ, ಈಗ ನಾನು ಹೇಳೋದನ್ನ ಮತ್ತು ಕೇಳೋದನ್ನ ಗಮನ ಇಟ್ಟು ಕೇಳ್ಕ. ಈ ಪರ್ಪೋಸು ಅನ್ನೋದು ಒಂದು ಕಲೆ. ಇದನ್ನು 1000 ರೀತಿಯಲ್ಲಿ ಮಾಡ್ಬೋದು. ಈಗ ನಮ್ಗೆ ಇಷ್ಟ ಆಗಿರೋ ಹುಡುಗಿತ ಹೋಗ್ಬಿಟ್ಟು ಅವಳು ಮುಂದೆ ನಿಂತ್ಕೊಂಡು ನೀವಂದರೆ ನಂಗೆ ಪಿರಾಣ ಅಂತ ಸೀದಾ ಸಾದ ಹೇಳೋದು ಒಂದು ರೀತಿ. ಆಟೋನ್ ಸೀದಾ ಆಗಲಿಲ್ಲ ಅಂದರೆ ಬಸಿ ಮೆಲ್ಲಿಗೆ ನಾಚ್ಕೊಂಡು ಮಕ್ಳಿಗೆ ತಾಯಿ ಆಗೋಕೆ ನೀವು ಒಪ್ತೀರಾ ಅಂತ ಕೇಳ್ಬಿಡು. ಇಲ್ಲ ಅಂದರೆ ಹಾಂ, ಗದ್ದೆಯಲ್ಲಿ ಕೆಲಸ ಮಾಡಿ ಸುಸ್ತಾಗಿರೋ ನನಗೆ ದಿವಸ ಬುತ್ತಿ ತರೋ ಪತ್ನಿ ಆಯ್ತೀರಾ ಅಂತ ಕೇಳ್ಬಿಡೋದು. ಅಕಸ್ಮಾತ್ ನಿಂಗೆ ಇದು ಯಾವುದೋ ಆನಿಲ್ಲ ಅಂದರೆ ಶಾನೆ ಸುಲಭವಾಗಿರೋ ಒಂದು ದಾರಿ ಐತೆ. ನೀವು ಒಪ್ಕೊಂಡ್ರೆ ಹಿಂಗೆ ಕಾಲುಂಗ್ರ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಡೋದು. ಅರ್ಥ ಆಯ್ತು ರಮಣ? ಅರ್ಥ ಆಯ್ತಲ್ಲ, ನಿಂಗೆ ತಿಕ್ಲು ತಿರ್ಗೈತೆ ಅನ್ನೋದು ಸಂದಾಗ ಅರ್ಥ ಆಗೋಯ್ತು. ಯಾಕಣ ಇದನ್ನೆಲ್ಲ ನಂತವ್ ಯಾಕೆ ಕೊಡ್ತಿದ್ದಿಲ್ಲ? ಇನ್ಯಾಕೆ ಇದನ್ನೆಲ್ಲ ಮೇಡಮ್ ತ ಹೋಗಿ ಹೇಳೋಕ್ಕೆ. ಅಯ್ಯ ನಿನ್ನಲ್ಲೇ ಬುಲ್ಡೆ ಹೊಡೆದಾಕ್ಬಿಡ್ತೀನಿ ನೋಡು. ಮೊದಲೇ ಮೇಡಮ್ ನಂತವ್ ಸರಿಯಾಗಿ ಮಾತಾಡ್ತಿಲ್ಲ ಅಂತ ನಾನು ಇವನಿ, ಇದ್ರಲ್ಲಿ ಇದು ಬೇರೆ. ಅಣ್ಣ ಇರೋಣ, ಇನ್ನು 7 ದಿವಸ ಅಂತ ಹಿಂಗೆ ಎಲ್ಲರೂ ಏಮಾರಿಸ್ಕೊಂಡು ಓಡಾಡ್ತೀಯಾ? ನಾನು ಯಾರನ್ನ ಯಾಮಾರಿಸ್ತಾ ಇದ್ದೀನಿ? ನಿನ್ನ ನೀನೇ ಏಮಾರಿಸ್ಕೊತಿದ್ಯಾ. ದಿಟ್ಟಿ ಅವಳು, ನಿಂಗೆ ಮೇಡಮ್ ಅಂದರೆ ಇಷ್ಟ ಆಯ್ತಾ ಇಲ್ವಾ? ಲೈ ಓಲಾ ಕಡಿಕೆ. ಅಣ್ಣ ನಿಂತ್ಕೊ, ಎಲ್ಲೋ ಐತ್ಯಾ? ಅದೇನು ಹೇಳು, ನಾನೇ ಹೋಯ್ತೀವ್ನಿ. ಲವ್ ಹಂಗೆಲ್ಲ ಏನು ಇಲ್ಲಕ್ಕಲ್ಲ. ನನ್ನ ಮ್ಯಾಗ ಕಾಣೆ ಇಟ್ಟಿವಳು. ಬರ್ಲಾ ಇಲ್ಲಿ. ನನ್ನ ಮ್ಯಾಗ ಬೇಡ, ಹೇಳಿ ಬಾಸ್ ಮೇಲೆ ಆಣೆ ಮಾಡ್ಕೊ. ಬಾ ಲೈ ಬಿಡ್ಲಾ, ತಲೆಗಿಲ್ ಕೆಟ್ಟೈತೇನಲ್ಲ ನಿಂಗೆ? ಓಲಾ ಸುಮ್ಕೆ. ಇಷ್ಟ ಇಲ್ಲ ಅಂದರೆ ಧೈರ್ಯವಾಗಿ ಮಡ್ಕಪ್ಪ, ನೋಡಮ್ಮ. ಬಾ ಲೈ ಬಿಡ್ಲಾ.
ನಾನು ಈ ಕಡೆಗೆ ಬಂದದೇ ತಪ್ಪಾಗೋಯ್ತು. ಹಾಳಾದವನೇ. ಮೊದಲೇ ಮೇಡಮ್ ಮಾತಾಡ್ತಿಲ್ಲ ಅಂತ ಬೇಜಾರಲ್ಲ ಅವನೇ, ಇವನು ಬೇರೆ. ಓಡು ಓಡು, ನಿಂಗೆ ಏನು ಮಾಡಬೇಕು ಅಂತ ಗೊತ್ತು ನನಗೆ. ಅಲ್ಲ ಬಡ್ಡಿ ಇದ್ದ ಏನೇನೋ ಹೇಳಿ ತಲೆ ಕೆಡ್ಸಕ್ಕೆ ನೋಡ್ತಾವನೆ. ನಾನು ಕೇಳ್ಬಿಡ್ತೀನ, ನಾನು ಯಾರೋ ಪೈಲ್ವಾನ ಬ್ರಹ್ಮಚಾರಿ, ನಾನು ಮೇಡಮು ದೋಸ್ತಗಳು. ಅವನಿಗೇನು ಗೊತ್ತು ಪೆದ್ದ. ನಾನು ಹೋಗಿ ಮೇಡಮ್ ತವಂಗೆ ಹೇಳ್ಬೇಕಂತೆ. ಥು. ಆದ್ರೂ ಹಂಗೆಲ್ಲ ಹೇಳ್ಬೋದಾ? ಮೇಡಮ್ಮು ನಂಗೋಸ್ಕರ ಬುತ್ತಿ ಹೊತ್ಕೊಬತ್ತಾರ. ಲೇ ರಾಮ, ಹಂಗೆಲ್ಲ ಯೋಚನೆ ಮಾಡಬಾರ್ದಕ್ಕಲ್ಲ. ಅಲ್ಲ ನಾನು ಯಾಕೆ ಬಾಸ್ ಮೇಲೆ ಆಣೆ ಮಾಡ್ಬೇಕು ಒಪ್ಕೊಳ್ಳಿಲ್ಲ? ಆ ಬಡ್ಡಿ ಇದೆ ಹೇಳಿದ್ನ ಒಂದ್ಕಿತ ಮಾಡಿ ನೋಡ್ಬಿಡುಮ. ಮಾಡೋದ್ರಾಗ ಏನೈತಿ ತೆಪ್ಪು? ಮಾಡಿ ನೋಡೇ ಬಿಡುಮ. ದಿವಸ ನಂಗೋಸ್ಕರ ಬುತ್ತಿ ಹೊತ್ಕೊಬತ್ತೀರಾ? ಅದಕ್ಕೆ ಇದೇನ್ ಬಾವ, ಯಾವುದೋ ಹೊಸ ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅನ್ಸುತ್ತೆ. ಇಲ್ಲ, ಅದು ಮಂಜ ಬೆದರ ಬೊಂಬೆ. ಮಂಜಾನ? ಹ್ಞೂ, ಅದಕ್ಕೆ ಮಂಜ ಅವನಲ್ಲ, ಅವನು ಯಾವುದೋ ಹೊಸ ಪಿಕ್ಚರ್ ನೋಡ್ಕೊ ಬಂದ್ಬಿಟ್ಟು ಈ ಪಪೋರಸ ಮಾಡ್ದೆ ಹೆಂಗೆ, ಅಲ್ಲ ಏನದು, ಪರ್ಪೋಸ ಮಾಡ್ದೆ ಹೆಂಗೆ ಅಂತ ಹೇಳ್ತಿದ್ದ. ಅದಕ್ಕೆ ಪ್ರಪೋಸ? ಯಾರು ಪ್ರಪೋಸ್ ಮಾಡ್ತೀರಾ ಬಾವ? ಮೇಡಮ್ಗೆ. ಇಲ್ಲ ಇಲ್ಲ, ನಾನು ಯಾರಿಗೂ ಮಾಡೋಕ್ಕಿಲ್ಲ, ಈ ಮಂಜ ಮಾಡ್ತಿದ್ನಲ್ಲ ಅದಕ್ಕೆ ನಾನು ಅನ್ಕಿತ ಮಾಡಿ ನೋಡಮ್ಮ ಅಂತ ಮಾಡಿದೆ ಅಷ್ಟೇ. ಅದಕ್ಕೆ ನನಗೆ ಗಲ್ಡಿಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಬ್ರಹ್ಮಚಾರಿ ಅಂತಿದ್ದವರು ಈಗ ಪರ್ಪೋಸ್ ಮಾಡೋ ಮಟ್ಟಕ್ಕೆ ಬಂದವ್ರಲ್ಲ ಅಕ್ಕವ್ರೆ. ಶಿವನೇ, ಕಲಿಯುಗ ಅಂದ್ರೆ ಇದೇನಾ? ನಮ್ಮ ಅಕ್ಕಂಗೆ ಇಂಥ ಕಷ್ಟ ಬರಬಾರ್ದಿತ್ತು. ಬಾಯ್ ಮುಚ್ಚೆ. ಈ ಕೋಣಂಗೆ ಇಷ್ಟೆಲ್ಲ ಯೋಚನೆ ಮಾಡೋದಕ್ಕೆ ತಲೆ ಎಲ್ಲಿಂದ ಬರಬೇಕು? ಅವನು ಹೇಳಿದ್ದನ್ನು ಕೇಳಿಸ್ಕೊಂಡ್ಯಾ? ಆ ಮಂಜಾನೆ ಇದನ್ನೆಲ್ಲ ಅವನ ತಲೆ ತುಂಬಿರೋದು. ಓ, ಹಂಗಾರೆ ಮಂಜಂಗೆ ಬಿಸಿ ಮುಟ್ಸೋ ಟೈಮ್ ಬಂದೈತೆ ಅನ್ನಿ ಅಕ್ಕವ್ರೆ.
ಕಾಣಿಸ್ತಿಲ್ಲ, ತಪ್ಪಿಸ್ಕೊಂಡೆ. ಬಾಬು ಇಲ್ಲೇ ಅವನೇ. ಲೇ ಬಾಬು. ಓ ರಮಣ, ನೋಡ್ರಲ್ಲ ಯಾರು ಬಂದವ್ರೆ? ಸೂರ್ಯ ಯಾವ ಕಡೆ ಕುಟ್ಟಾನ ಇವತ್ತು? ಯಾಕ್ಲಾ ಬಾಬು, ಹೆಂಗೈತೆ? ಬೈಲಿ ನಿಂತ ಮಾತಾಡ್ಬೇಕು. ಏನಣ್ಣ? ಬಾರ್ಲ ಹೇಳ್ತೀನಿ, ಬೈಲಿ. ನೀನು ಲಗ್ನಾಗ 8 ವರ್ಷ ಆಯ್ತಲಾ? ಥೂ ರಮಣ, ಮೂಡ್ ಹಾಳು ಮಾಡೋ ಪ್ರಶ್ನೆ ಕೇಳ್ಬೇಡ. ಲೈ ಹಂಗಲ್ಲಕ್ಕಲ್ಲ, ನೀನು ಇಷ್ಟಪಡ್ತಾನೆ ಕಟ್ಕೊಂಡಿದ್ದು. ಯಾವ ಜನ್ಮದ ಪಾಪನೇನೋ, ಬುದ್ಧಿ ಇಲ್ದೆ ಅವಾಗ ಕಟ್ಕೊಬಿಟ್ಟೆ. ಬಿಡೋಣ. ಹಂಗಾರೆ ನೀನು ನಿನ್ನ ಹೆಂಡ್ರನ್ನ ಪರ್ಪೋಸ್ ಮಾಡಿ ಕಟ್ಕೊಳ್ಳಿಲ್ವಾ? ಹಂಗಂದ್ರೆ ಏನಣ್ಣ? ನಿಂಗೆ ಗೊತ್ತಿಲ್ವಾ? ಅಯ್ಯೋ ಪೆದ್ದ, ಅದು ಒಂದು ಕಲೆ ಕಲ. ಎಲ್ಲ ಬರಲ್ಲ ಇಲ್ಲಿ, ಎಲ್ಲ ಬನ್ನಿ ಬನ್ನಿ ಬನ್ನಿ, ಬಿರ್ರೆ ಬರಲ್ಲ. ಹಾಂ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ಇವಾಗ ನಮ್ಗೆ ಇಷ್ಟ ಆದವ್ರು ಮುಂದೆ ಹೋಗಿ ನಿಂತ್ಕೊಂಡು ಹಿಂಗೆ ಮಂಡಿಯವ್ರು ಕೂತ್ಕೊಂಡು, ಮೇಡಮ್ ಜೀವನ ಪೂರ್ತಿ ನಂಗೆ ದಿನಾಲು ಬುತ್ತಿ ತಗೊಬತ್ತೀರಾ ಅಂತ ಕೇಳೋದೇ ಪರ್ಪೋಸಕ್ಕಲ್ಲ. ಅದು ಸರಿ, ಆದ್ರೆ ಮೇಡಮ್ ಅಂತ ಯಾಕಂದೆ? ಲೈ ನಾನೆಲ್ಲ ಹೇಳ್ದೆ? ಕೆಪ್ ನನ್ನ ಮಗನೇ, ನಿಂಗೆಲ್ಲ ಹಂಗೆ ಕೇಳತ್ತಷ್ಟೇಯ. ಕೇಳಿಸ್ಕೊಳ್ಳಿದಲ್ರಲ್ಲ ರಮಣ, ಯಾಕೋ ನೀನು ಹೋಗ್ತಾರ ರೂಟೇ ಸರಿ ಇಲ್ಲ. ರಮಣ, ನಿನ್ ಗಡಿ ಮನೆಗೆ ಬರ್ತಾಯಿಲ್ಲ ಅಂತ ಉಸ್ತಾದು ಯಾರನ್ನು ಹೊಗಳ್ತಾವ್ರೆ. ಲವ್ ಯಾರನ್ನ ಎಲ್ರಲ್ಲ, ನಮ್ಮ ಬಾಬು ಅಂತಾನೆ. ಅಲ್ಲ ರಾಮಣ್ಣ, ಈಗಲೂ ಯಾರನ್ನ ಹೊಗಳ್ತಾ ಇದ್ರು. ಪಟ್ಟಣದಿಂದ ಯಾರೋ ಸಾನ ದಿವಸ ಆದ್ಮೇಲೆ ಬಂದವನಂತೆ. ಅದಕ್ಕೆ ಸೀನನ್ ಬೈಕ್ ತಗೊಂಡು ಕರ್ಕೊಂಬರಕ್ಕೆ ಹೋಗೋರೆ. ಯಾರ್ಲ ಅದು? ಪಟ್ಟಣದವನಂತೆ, ಚತುರ ಅಂತೆ, ಬುದ್ಧಿವಂತ ಅಂತೆ, ಎಲ್ಲಕ್ಕಿಂತ ಮುಖ್ಯವಾಗಿ ಕುಸ್ತಿ ಬರ್ತದಂತೆ. ಅರ್ಜುನಪ್ಪ, 8 ದಿನ ಆಯ್ತಪ್ಪ ನೀನು ನೋಡಿ. ಇದ್ದಕ್ಕಿದ್ದಂಗೆ ನಮ್ಮ ಹಳ್ಳಿಗೆ ಬಂದ್ಬಿಟ್ಟಿದ್ಯಲ್ಲ, ಏನಿಸ್ಯಾ? ಏನಿಲ್ಲ ಗುರುಗಳೇ, ಹಿಂಗೆ ಒಂಚೂರು ಕ್ಯಾಮೆ ಇತ್ತು. ಆ ಕ್ಯಾಮೆ ಮುಗಿಯೋಕ್ಕಿಂತ ಮುಂಚೆ ನಿಮ್ಮನ್ನು ನೋಡಿ ಗಲ್ಡಿನ ನೋಡ್ಕೊಂಡು ಹೋಗೋಣ ಅಂತ ಊರಿಗೆ ಬಂದ ತಕ್ಷಣ ನಿಮಗೆ ಫೋನ್ ಮಾಡಿದೆ. ಓ, ನಮ್ಮ ಹಳ್ಳಿ ಭಾಷೆ ಬೋಸ್ ಅಂದಾಗೆ ಮಾತಾಡ್ತಾ ಇದೆಯಲ್ಲ, ಯಾವಾಗ ಕಲ್ತ್ಕೊಂಡೆ ಇದೆಲ್ಲ? ಅಷ್ಟೊಂದು ಬರೋಕ್ಕಿಲ್ಲ ಗುರುಗಳೇ, ಆಗಾಗ ಮಾತಾಡ್ತೀವಿ ಅಷ್ಟೇ. ಹೌದು, ಒಂದು ವಿಷಯ ಕೇಳ್ಪಟ್ಟೆ, ನಿನಗೆ ಲಗ್ನ ಆಯ್ತಂತೆ. ಹೆಂಗಿದ್ಯಪ್ಪ ಈಗ? ಸಂದಾಕಿದ್ಯೋ? ಚೆನ್ನಾಗಿದ್ದೀನಿ ಗುರುಗಳೇ. ನೀವು ನಿಮ್ಮ ಗಲ್ಡಿ ಮನೆಯೆಲ್ಲ ಹೆಂಗೈತೆ? ಅಯ್ಯೋ, ನಮ್ದೇನಪ್ಪ ಐತೆ, ಜೀವ ಇರೋ ಗಂಟ ಮಟ್ಟಿ ಮೇಲೆ ಜೀವನ, ಜೀವ ಹೋದ್ಮೇಕೆ ಮಟ್ಟಿ ಕೆಳಗೆ ಜೀವನ. ಗುರುಗಳೇ, ಗಲ್ಡಿಲಿ ಯಾರು ಸಹಾಯ ಮಾಡ್ತಾರೆ ಇವಾಗ? ಮಿನಿಸ್ಟರ್ ಅಪ್ಪನ್ ಸಾಹೇಬ್ರವ್ರಲ್ಲ, ಅವರೇ ಸಹಾಯ ಮಾಡ್ತಾವ್ರೆ. ನೋಡು, ನಿಮ್ಮಪ್ಪ ಚಿಕ್ಕಪ್ಪ ಇಂತರ ಒಳ್ಳೆ ಮನುಷ್ಯರು ಕಣಪ್ಪ, ದೊಡ್ಡ ಮನೆತನ. ಅದಕ್ಕೆ ನಮ್ಮ ಗಲ್ಡಿ ಮನೆಗೆ ಅವ್ರ ಹೆಸರೇ ಇಟ್ಟಿದ್ವಿ, ದೊಡ್ಡ ಮನೆ ಗಲ್ಡಿ ಅಂತ. ಹೌದು, ಇಷ್ಟು ದಿನ ಆದ್ಮ್ಯಾಕು ನನ್ನೂ ನಮ್ಮ ಹಳ್ಳಿನೂ ಗೆಪ್ತಿ ಮಡಿಕೊಂಡು ಇಷ್ಟು ದೂರ ಬಂದಿದ್ಯಲ್ಲಪ್ಪ, ಏನಿಸ್ಯಾ? ಇಲ್ಲ ಗುರುಗಳೇ, ತುಂಬಾ ದಿನದಿಂದ ಬರಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಸಮಯ ಬಂದಿರಲಿಲ್ಲ. ಇವಾಗ ಸರಿಯಾದ ಸಮಯ ಬಂದಿದೆ ನೋಡಿ. ನೋಡು, ಈಟ್ ದಿನ ಆದ್ಮ್ಯಾಕೆ ಬರೋನೆಂಗೂ ಬಂದಿದ್ಯಾ, ಆ ಥರ ಪಡಬೇಡ. ಬಂದ ಕೆಲಸ ಸಲೀಸಾಗಿ ಸುಸೂತ್ರವಾಗಿ ಮಾಡ್ಕೊಂಡು ಹೋಗಪ್ಪ. ಗುರುಗಳೇ, ಹಿಂಗೆ ಸೀದಾ ಹೋದ್ರೆ ಗಲ್ಡಿ ಅಲ್ವಾ? ಸೀದಾ ಹೋಗ್ಬಿಟ್ಟು ಅಲ್ಲಿ ಬಲ್ಗಡೆ ತಿರ್ಕೊಳಪ್ಪ, ಅದೇ ಗಲ್ಡಿ ಮನೆ. ಅಲ್ಲ ಜಾನಕಿ,
ಸ್ಕೂಲ್ ರಜೆ ಇದ್ದಾಗ ಒಂದಿನನೂ ಹೊರಗೆ ಕರ್ಕೊಂಬಂದವಳಲ್ಲ, ಇವತ್ತೇನು ಹೊಸದಾಗಿ? ಇದ್ರಲ್ಲಿ ಹೊಸದೇನಿದೇನು? ನನಗೂ ಊರು ನೋಡಬೇಕು ಅಂತ ಆಸೆ ಇರಲ್ವಾ? ಊರು ನೋಡಬೇಕು ಅನಿಸ್ತಾ ಅಥವಾ ಊರಲ್ಲಿರೋ ಒಬ್ರು ನೋಡಬೇಕು ಅನಿಸ್ತಾ ಮೇಡಮ್ ಅವರೇ? ನಿನಗೆ ಯಾವಾಗ ನೋಡಿದ್ರು ನಾನು ಏನೇ ಹೇಳಿದ್ರು ತಿರುಗಿಸಿ ಮುರುಗಿಸಿ ಅದೇ ವಿಚಾರಕ್ಕೆ ಬರ್ತೀಯ. ನಮ್ಮ ಅಪ್ಪನ ಟ್ರಾನ್ಸ್ಫರ್ ವಿಚಾರ ಮಾತಾಡ್ದಂಗೆ. ನಾನು ಟ್ರಾನ್ಸ್ಫರ್ ಬಗ್ಗೆನೇ ಮಾತಾಡ್ತಾ ಇರೋದು. ನಿನ್ನ ಹೃದಯ ನಿನ್ನಿಂದ ರಾಮಣ್ಣಂಗೆ ಟ್ರಾನ್ಸ್ಫರ್ ಆಗಿದೆ. ಅನು, ಸುಮ್ಮನೆ ಇರು ಸಾಕು. ನಂಗೆ ಗೊತ್ತು ರಾಮಣ್ಣನ ನೋಡೋಕ್ಕಲ್ವಾ? ಸರಿ ಬಾ, ಸೈಕಲ್ ಹತ್ತು. ಸುಮ್ಮನೆ ಬಾ ಅನು, ನಾನು ಬೈಕಲ್ಲಿ ಮಾತ್ರ ಕೂರೋದು. ಓಹೋ, ಒಂದು ರಾಮಣ್ಣನ ಮೀಟ್ ಮಾಡೋಕ್ಕೆ ಅಂತ ಒಪ್ಕೋ, ಇಲ್ಲ ಎಲ್ಲಿಗೆ ಅಂತನಾದರೂ ಹೇಳು. ಹೇಳ್ತೀನಿ ಬಾ. ಬರೀ ಸಸ್ಪೆನ್ಸು. ಈ ಪ್ರೀತಿಲ್ ಬಿದ್ದವ್ರ ಜೊತೆ ಫ್ರೆಂಡ್ ಆಗಿರಬಾರ್ದು. ಏನಂದ? ಏನಿಲ್ಲ, ನಡಿ ಮೇಡಮ್. ಉಸ್ತಾದ್ ಬತ್ತವ್ರೆ, ನೋಡಲ್ಲ ತಾಲಿ ಮಾಡ್ಕೊಳ್ಳಿ. ಎಲ್ರು ನೋಡ್ರಲ್ಲ ಇಲ್ಲಿ ನಮ್ಮ ಗಲ್ಡಿ ಮನೆಗೆ ಯಾರು ಬಂದವ್ರೆ ಅಂತ. ಅದ್ಯಾಕ್ರಲ್ಲ ಹಂಗ ನೋಡ್ತಾ ಇದ್ದೀರಿ? ಇವನು ಒಂಥರ ನನ್ನ ಶಿಷ್ಯನೇಯ ಅರ್ಜುನ ಅಂತ ಅಲ್ವೇನಪ್ಪ ಅರ್ಜುನ? ಹೌದು ಗುರುಗಳ. ನನ್ನ ನೋಡಕ್ಕೆ ಪಟ್ಟಣದಿಂದ ಬಂದವನೇ ನನ್ನ ಶಿಷ್ಯ. ಗುರುಗಳೇ, ನೋಡಕ್ ಸಣ್ಣ ಮಗು ತರ ಅವ್ರೆ, ಇವ್ರು ನಿಮ್ ಶಿಷ್ಯನಾ? ಲೇ ಬಾಬು, ಗಾತ್ರದಲ್ಲಿ ಏನಾಯ್ತಲ್ಲ, ಪೈಲ್ವಾನನ್ ಬೇಕಾಗಿರೋದು ತಾಕತ್ತು ಕಲಾ, ತಾಕತ್ತು, ಗಾತ್ರ ಅಲ್ಲ. ಓಹೋ, ನಮ್ ದೊಡ್ಡ ಮನೆ ದೊರೆ ಸುತ್ತಮುತ್ತಲ 5 ಜಲ್ಲಿಗೂ ಭಲೇ ಪೈಲ್ವಾನ್ರು. ನಮ್ ಗಳ್ಳಿ ಮನೆ ಕೀರ್ತಿನ ಇಡೀ ರಾಜ್ಯದಲ್ಲೆಲ್ಲ ಬೆಳಗಿ ಸುಸ್ತಾಗಿರೋ ನಮ್ಮ ರಾಮಣ್ಣ ಪೈಲ್ವಾನ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಅಪ್ಪಟ ಬ್ರಹ್ಮಚಾರಿ, ಹೆಣ್ಮಕ್ಳನ್ನ ಕಣ್ಣೆತ್ತಿ ಕೂಡ ನೋಡದೆ ಇರೋರು ಅಂತ ಪೈಲ್ವಾನ್ರು ಇವತ್ತು ನಮ್ಮ ಗಳ್ಳಿ ಮನೆ ಒಳಗಡೆ ಬಂದ್ಬಿಟ್ಟವ್ರೆ. ಲೇ ಒಬ್ಬನಾರ ಅವ್ರು ಬಂದಿರೋ ವಿಷಯ ನನಗೆ ಹೇಳಲೇ ಇಲ್ವಲ್ರು? ಗುರುಗಳೇ, ಅಯ್ಯ ಪಟ್ಟೆತ್ತದೆ, ನಾನು ಬಂದಿದ್ದನ್ನು ಗಮನಿಸ್ದೆ ಹೋಗಿ ಹಿಂದೆ ನಿಂತ್ಕೊಂಡ್ಬಿಟ್ಟಿದ್ಯಾ? ಅಲ್ಲ ಗುರುಗಳೇ, ನೀವು ನಿಮ್ಮ ಶಿಷ್ಯನ ಸ್ಯಾನೆ ಹೊಗಳ್ತಿದ್ರಲ್ಲ, ಅದ್ರ ಮಧ್ಯೆ ನಾನು ಯಾಕೆ ಅಂತ. ಓಹೋ, ನಾನು ನಿನ್ನ ಬಗ್ಗೆ ಮಾತಾಡಲಿಲ್ಲ ಅಂತ ನಿನಗೆ ಕೋಪ ಬಂದ್ಬಿಡ್ತು? ಬರ್ಲಿ, ಕೋಪ ಬರ್ಲಿ. ಯಾರಿವರು? ನಮ್ಮ ಬ್ರಾಹ್ಮಣನ ಇವರಾಗ ಯಾರಂತ ಕೇಳಿ ನೀವೇ ಮೊದಲು. ಸಾಕು, ಇವನ ಹೆಸರು ರಾಮ ಅಂತ. ಇವನು ನನ್ನ ಶಿಷ್ಯನೇಯ. ಶಿಷ್ಯ ಆಗಿದ್ದ, ಈಗ ವಸಿ ಮೆತ್ಬಿದ್ದವನೆ. ಗುರುಗಳೇ, ನೀವೇ ಹೇಳಿದ್ರಲ್ಲ ಪೈಲ್ವಾನ್ ಆದವನಿಗೆ ತಾಕತ್ತು ಸ್ಯಾನೆ ಮುಖ್ಯ ಅಂತ. ಹಾಯ್, ನಾನು ಅರ್ಜುನ್. ನಮಸ್ಕಾರ, ನನ್ನ ಹೆಸರು
ರಾಮ ಅಂತ. ಉಸ್ತಾದ್ ಈರಣ್ಣ ಅವ್ರಿಗೆ ನಾನೇ ಮೊದಲನೇ ಶಿಷ್ಯ.